ನುಡಿಯಲು ಬೇಡ ಮುನಿಯ ಬೇಡ ಮುನಿಯ ಬೇಡ ಮುನಿಯ ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಕಳಬೇಡ ಕೊಲ್ಲಬೇಡ ಪುಣ್ಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ತನ್ನ ಬಣ್ಣಿಸಬೇಡ ಇದೀರ ಅಳಿಯಬೇಡ ತನ್ನ ಬಣ್ಣಿಸಬೇಡ ಇದೀರ ಅಳಿಯಬೇಡ ಇದೇ ಅಂತರಂಗ ಶಕ್ತಿ ಇದೇ ಅಂತರಂಗ ಶಕ್ತಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರನೊಲಿಸುವ ಪರಿ ಇದೇ ನಮ್ಮ ಕೂಡಲ ಸಂಗಮ ದೇವರನೊಲಿಸುವ ಪರಿ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನನ್ನು ಒಲಿಸುವ ಪರಿ. ಬಸವಣ್ಣನವರ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಈ ವಚನ ಮನುಷ್ಯ ಸಂವಿಧಾನಕ್ಕೆ ಸಪ್ತ ಸೂತ್ರಗಳ ಮಾರ್ಗದರ್ಶನವನ್ನ ಕೊಟ್ಟಿರುವುದನ್ನ ಈ ವಚನದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಬೇಡ ಅಂತ ಅನ್ನುವಂಥ ಮಾತು 7 ಸಾರಿ ನಮ್ಮ ಮನಸ್ಸಿನ ಸ್ವಚ್ಛಂದತೆಗೆ ಕಡಿವಾಣವನ್ನು ಹಾಕಿ ನಮ್ಮನ್ನ ಸರಿದಾರಿಯಲ್ಲಿ ತೂಗಿಸುವ ಸ್ಪಷ್ಟ ಮಾರ್ಗದರ್ಶನವನ್ನ ಈ ವಚನದಲ್ಲಿ ನೀಡುತ್ತಾ ಇದೆ. ಕಳಬೇಡ, ಕಳ್ಳತನ ಮಾಡಬೇಡ. ಕಳವು ಅಂತ ಹೇಳಿದ್ರೆ ಇನ್ನೊಬ್ಬರ ವಸ್ತುವನ್ನು ತೆಗೆದುಕೊಳ್ಳುವಂತಹದ್ದು, ತನ್ನದಲ್ಲದಕ್ಕೆ ಆಸೆ ಪಡ್ತಕ್ಕಂಥದ್ದು, ಇವೆಲ್ಲವೂ ಕಳವುಗಳ ಪಟ್ಟಿಯಲ್ಲಿಯೇ ಸೇರೋದನ್ನು ನಾವು ನೋಡ್ತೇವೆ. ಕಳವು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಕಳ್ಳ ಬಂದು ಕದ್ದದ್ದಷ್ಟೇ ಅಲ್ಲ, ತಮ್ಮದಲ್ಲದ ವಸ್ತುವನ್ನ ಪಡೆಯೋದಿದೆಯಲ್ಲ, ಇದೂ ಸಹ ಕಳ್ಳತನ. ಯಾಕೆ ಅಂತ ಹೇಳಿದ್ರೆ ತನ್ನದಲ್ಲದ್ದು, ತನ್ನ ದುಡಿಮೆಗೆ ಫಲವಲ್ಲದ್ದನ್ನ ನಾವು ಪಡೆಯಬಾರದು. ₹1 ಕೆಲಸ ಮಾಡಿ ₹1.25 ಫಲವನ್ನ ಪಡೆಯೋದಿದೆಯಲ್ಲ, ಇದೂ ಕಳ್ಳತನ ಶರಣರ ದೃಷ್ಟಿಯಲ್ಲಿ. ತಾನು ಮಾಡಿದ್ದು ತನ್ನ ಫಲ ಎಷ್ಟು ಅಷ್ಟನ್ನ ಮಾತ್ರ ಹೊಂದಬೇಕು ಅಂತ ಅನ್ನುವಂಥ ಎಚ್ಚರವಂತಿಕೆಯಿಂದ ಹೊರತಾದದ್ದೆಲ್ಲವೂ ಕಳ್ಳತನವೇ. ಈ ಕಳ್ಳತನ ನಮಗೆ ಬೇಡ. ಕೊಲಬೇಡ, ಪ್ರಾಣಿ ಹಿಂಸೆ ಮಾಡಬಾರದು. ಕೊಲ್ಲುವುದು ಅಂತ ಹೇಳಿದ್ರೆ ಪ್ರಾಣ ತೆಗೆಯೋದಷ್ಟೇ ಅಲ್ಲ, ಒಬ್ಬ ಮನುಷ್ಯನ ಚಾರಿತ್ರ್ಯ ವಧೆ ಮಾಡ್ತಕ್ಕಂಥದ್ದು, ಒಬ್ಬ ಮನುಷ್ಯನ ತೇಜೋವಧೆ ಮಾಡ್ತಕ್ಕಂಥದ್ದು, ಒಬ್ಬ ಮನುಷ್ಯನನ್ನ ಕುರಿತು ಇಲ್ಲ ಸಲ್ಲದ ಮಾತುಗಳನ್ನ, ಅಪಭ್ರಂಶಗಳನ್ನು ನುಡಿತಕ್ಕಂಥದ್ದು, ಇದೆಲ್ಲವೂ ಸಹ ಕೊಲ್ಲುವಿಕೆಗೆ ಸಮಾನವಾಗಿರ್ತಕ್ಕಂಥ ಒಂದು ದೌರ್ಜನ್ಯಗಳಾಗ್ತವೆ. ಕೊಲ್ಲುವುದು ಅಂತ ಹೇಳಿದ್ರೆ ಪ್ರಾಣವನ್ನು ತೆಗೆಯೋದಷ್ಟೇ ಅಲ್ಲ, ಮನಸ್ಸಿಗೆ ನೋವುಂಟು ಮಾಡ್ತಕ್ಕಂಥದ್ದು, ಅದು ಸಹ ಅಷ್ಟೇ ತೀಕ್ಷ್ಣವಾಗಿರ್ತಕ್ಕಂಥ ಅಪರಾಧ. ಕೊಲ್ಲಬಾರದು ಅಂದ್ರೆ ಇನ್ನೊಬ್ಬರ ಮನಸ್ಸಿಗೆ ನೋವುಂಟು ಮಾಡಬಾರದು, ಪ್ರಾಣಿ ಹಿಂಸೆ ಮಾಡಬಾರದು ಅಂತ ಅನ್ನುವಂತಹ ಒಂದು ಅಹಿಂಸಾ ಸತ್ಯವನ್ನ, ಅಹಿಂಸಾ ಧರ್ಮವನ್ನ ಇಲ್ಲಿ ಉಲ್ಲೇಖ ಮಾಡುತ್ತದೆ. 3ನೇದಾಗಿ ಹೇಳ್ತಾರೆ ಮುನಿಯಬೇಡ. ಇನ್ನೊಬ್ಬರ ಮೇಲೆ ವೃಥಾ ಕೋಪಗೊಳ್ಳುವಂತಹದ್ದು ಸರಿಯಲ್ಲ. ಯಾವತ್ತೂ ನಾವು ಇನ್ನೊಬ್ಬರ ಮೇಲೆ ಮುನಿಯುವಂತಹ ಕೆಲಸ ನಾವು ಮಾಡಬಾರದು. ಬಸವಣ್ಣ ಹೇಳ್ತಾರೆ, ಈ ಮುನಿಯೋದಿದೆಯಲ್ಲ, ಇದು ಮೊದಲು ನಮ್ಮ ಮನಸ್ಸನ್ನ ಕಲುಷಿತಗೊಳಿಸಿ ನಂತರ ಇನ್ನೊಬ್ಬರನ್ನ ಅದು ಮುಟ್ಟುತ್ತದೆ. ಆದ್ದರಿಂದ ನಮ್ಮ ಮನಸ್ಸು ಕಲುಷಿತವಾಗುತ್ತದೆ ಅಂತ ಅನ್ನುವ ಎಚ್ಚರವಂತಿಕೆ ಇರಬೇಕು. ಅದರ ದುಷ್ಪರಿಣಾಮ ಇನ್ನೊಬ್ಬರ ಮೇಲೆ ಆಗಬಾರದು. ಮುನಿಯುವುದು ಅದು ಸರ್ವಥಾ ತಪ್ಪು. ಅನ್ಯರಿಗೆ ಅಸಹ್ಯ ಪಡಬೇಡ,
ತಾನು ಮಹಾ ಯೋಗ್ಯ, ನಾನು ಪವಿತ್ರ ಜೀವಿ, ಇನ್ನೊಬ್ಬ ಅವನು ಅಸಂಸ್ಕಾರಿ, ಅವನು ಮೈಲಿಗೆಯವ ಇತ್ಯಾದಿ ರೀತಿಯಲ್ಲಿ ವ್ಯಕ್ತಿಗಳನ್ನ ಮಾನಸಿಕವಾಗಿರ್ತಕ್ಕಂಥ ಒಂದು ಅಸಹ್ಯತನದಿಂದ ನೋಡ್ತಕ್ಕಂಥದ್ದು. ನೋಡಿ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅಂತ ಅನ್ನುವಂಥದ್ದು ಹೊರಗಿನ ವಿಚಾರಗಳಾದರೆ, ಈ ಮುನಿಯೋದು ಮತ್ತು ಅಸಹ್ಯ ಪಡುವಂಥದ್ದು ಮಾನಸಿಕವಾಗಿರ್ತಕ್ಕಂಥ ಕುಸಂಸ್ಕಾರಗಳು. ಮುನಿಯೋದು ಅದು ಶಾರೀರಿಕ ಅಲ್ಲ, ಅದು ಮನಸ್ಸಿನ ದೌರ್ಬಲ್ಯ. ಅಸಹ್ಯ ಪಡೋದಿದೆಯಲ್ಲ, ಇದು ಮಾನಸಿಕವಾಗಿರ್ತಕ್ಕಂಥ ದೌರ್ಬಲ್ಯ. ನಾವು ನಮ್ಮ ಮನೆಯಲ್ಲಿ ಅಕಸ್ಮಾತ್ ಯಾವುದಾದ್ರೂ ನಮಗೆ ಒಲ್ಲದ ವಸ್ತುವಿದ್ರೆ ಅದನ್ನ ಮಾನಸಿಕವಾಗಿ ಮೊದಲು ಅದನ್ನ ತ್ಯಾಜ್ಯ ಮಾಡಿ ಅದನ್ನ ಅಸಹ್ಯ ಅಂತ ಹೇಳಿ ನೋಡ್ತೇವೆ. ಹಾಗೆ ವ್ಯಕ್ತಿಗಳನ್ನ ಅಸಹ್ಯತನದಿಂದ ನೋಡುವಂತಹ ಮನಸ್ಥಿತಿ ನಮ್ಮದಾಗಬಾರದು. ಮೊದಲನೆಯದು ಶಾರೀರಿಕವಾದ ಕೃತಿಗಳಾದರೆ ಮುನಿಯುವುದು ಮತ್ತು ಅಸಹ್ಯ ಪಡ್ತಕ್ಕಂಥದ್ದು ಮಾನಸಿಕವಾಗಿರ್ತಕ್ಕಂಥ ಸ್ಥಿತಿ. ಇದಕ್ಕಿಂತಲೂ ಹೆಚ್ಚು ಅಪಾಯಕರವಾಗಿರ್ತಕ್ಕಂಥ ಇನ್ನೆರಡು ಅಸಂಸ್ಕಾರಗಳು ನಮ್ಮಲ್ಲಿವೆ. ಏನು ಅಂತ ಹೇಳಿದ್ರೆ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ತನ್ನನ್ನ ತಾನು ಬಹಳಷ್ಟು ಹೊಗಳಿಕೊಳ್ಳುವುದು, ತನ್ನಲ್ಲಿ ಇಲ್ಲದ ಗುಣಗಳನ್ನ ತಾನು ಆರೋಪಿಸಿಕೊಂಡು ತಾನು ಇಷ್ಟು ದೊಡ್ಡ ತ್ಯಾಗಿ, ನಾನು ಅಂಥವನು ಇಂಥವನು ಅಂತ ಹೇಳಿ ಬಹಳ ಎತ್ತರದಲ್ಲಿ ತನ್ನನ್ನು ತಾನು ಕಂಡುಕೊಂಡು ಇಲ್ಲದ ಗುಣಗಳನ್ನ ಆರೋಪಿಸಿಕೊಂಡು ತನ್ಮುಖಾಂತರವಾಗಿ ಇನ್ನೊಬ್ಬರನ್ನ ಸಂಪೂರ್ಣವಾಗಿ ಅವರನ್ನ ನಿಂದನೆ ಮಾಡ್ತಕ್ಕಂಥದ್ದು, ಉದಾಸೀನ ಮಾಡ್ತಕ್ಕಂಥದ್ದು. ಅಹಂಕಾರದಿಂದ ತನ್ನ ಬಣ್ಣನೆ ಎಷ್ಟು ಅವಿವೇಕವೋ ಇದಿರ ಹಳಿಯಲು ಬೇಡ. ಇನ್ನೊಬ್ಬರ ಅಭಿಪ್ರಾಯವನ್ನ, ಇನ್ನೊಬ್ಬರ ಚಿಂತನೆಯನ್ನ ಸಂಪೂರ್ಣವಾಗಿ ಅದನ್ನ ತಿರಸ್ಕಾರ ಮಾಡ್ತಕ್ಕಂಥದ್ದಿದೆಯಲ್ಲ, ಅದು ಸಹ ಅಷ್ಟೇ ಅಪಾಯಕಾರಿ. ಇದಿರ ಹಳಿಯಲು ಬೇಡ ಅಂತ ಹೇಳಿದ್ರೆ ಇನ್ನೊಬ್ಬರನ್ನ ಎದುರು ಬೈಬೇಡ ಅಂತ ಅಲ್ಲ. ಇದಿರು ಅಂತ ಹೇಳಿದ್ರೆ ಇನ್ನೊಂದು ಅಭಿಪ್ರಾಯ, ಇನ್ನೊಬ್ಬರ ಅಭಿಪ್ರಾಯ, ಅವರ ಚಿಂತನೆ, ಅದನ್ನು ಹಳಿಯಬೇಡ. ಅದನ್ನು ತಿಳ್ಕೊಳ್ಳದೆ ನೀನು ಅದನ್ನು ಉದಾಸೀನ ಮಾಡಬೇಡ. ವ್ಯಕ್ತಿಗಳ ನಡುವೆ ಸೌಜನ್ಯ ಸಂಬಂಧ ಇರಬೇಕಾದ್ರೆ ಪರಸ್ಪರ ವಿಚಾರಗಳನ್ನ, ಅಭಿಮಾನಗಳನ್ನ, ಮಾನಸಿಕ ಭಾವನೆಗಳನ್ನ ಹಂಚಿಕೊಳ್ಬೇಕು. ತಾನು ದೊಡ್ಡವ, ತಾನೇ ಶ್ರೇಷ್ಠ, ನನ್ನ ತಿಳುವಳಿಕೆ ಹೆಚ್ಚಿನದು ಅಂತ ಅನ್ನುವಂಥ ಅಹಂಕಾರ ತಲೆಯಲ್ಲಿ ಸೇರಿದಾಗ ಇನ್ನೊಬ್ಬರ ನೀತಿ ವಾಕ್ಯಗಳು ಸಹ ನಮಗೆ ವಿಷವಾಗಿ ಕಾಣ್ತವೆ. ಅಂತಹ ಮಾತುಗಳನ್ನು ನಾವು ಕೇಳಲಿಕ್ಕೆ ನಾವು ತಯಾರಿರೋದಿಲ್ಲ. ಅಂತಹ ರೀತಿಯಲ್ಲಿ ನಾವು ಅದನ್ನ ಇದಿರನ್ನ ದೂರ ಮಾಡುವಂತಹ ಆಲೋಚನೆ ನಮ್ಮದಾಗಬಾರದು. ಈ ಮಾತುಗಳನ್ನ ನಾವು ನಿರಂತರವಾಗಿ ಎಚ್ಚರಿಕೆಯಿಂದ ಸಾಧನೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಕೂಡಲ ಸಂಗಮ ದೇವನನ್ನು ಒಲಿಸುವ ಪರಿ. ಭಗವಂತನನ್ನ ಒಲಿಸಬೇಕಾದ್ರೆ ಭಗವಂತ ಎರಡು ರೀತಿಯ ಪರೀಕ್ಷೆಗಳನ್ನ ನಮ್ಮಲ್ಲಿ ಗುರುತಿಸ್ತಾನೆ. ಏನು ಅಂತ ಹೇಳಿದ್ರೆ, ನಾವು ಅಂತರಂಗ ಶುದ್ಧವಾಗಿರಬೇಕು, ಬಹಿರಂಗ ಶುದ್ಧವಾಗಿರಬೇಕು. ಒಳಗೆ ಹೊರಗೆ ಏಕಾಕಾರವಾಗಿ ಪಾರದರ್ಶಕವಾದಂಥ ಶುದ್ಧಿ ನಮ್ಮದಾಗಬೇಕು. ಕೇವಲ ಒಳಗೆ ಕಸ ತುಂಬಿಕೊಂಡು ಹೊರಗೆ ಅಲಂಕಾರ ಮಾಡಿಕೊಂಡ್ರೆ ಭಗವಂತ ಒಪ್ಪೋದಿಲ್ಲ. ಹೊರಗೆ ಶುದ್ಧ ಮಾಡಿಕೊಂಡು ಒಳಗೆ ಕಸವಿರುವ ಹಾಗೆಯೇ ಒಳಗೆ ಶುದ್ಧಿ ಮಾಡಿಕೊಂಡು ಹೊರಗೆ ಮಲಿನವಾಗಿದ್ದರೂ ಸಹ ಭಗವಂತ ಒಪ್ಪೋದಿಲ್ಲ. ಒಳಗೂ ಶುದ್ಧವಾಗಿರಬೇಕು, ಹೊರಗೂ ಶುದ್ಧವಾಗಿರಬೇಕು. ಹೊರಗಿನ ಶುದ್ಧತೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಅಂತ ಅನ್ನುವಂಥದ್ದು ಹೊರಗಿನ ಶುದ್ಧತೆ ನಮ್ಮ ಬದುಕಿಗೆ ಸಿಗತಕ್ಕಂಥ ಹೊಸ ರೂಪವನ್ನ, ಹೊರ ರೂಪವನ್ನ ಗುರುತಿಸಿದ್ರೆ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ ಅಂತ ಅನ್ನುವಂಥ ಮಾತಿದೆಯಲ್ಲ, ಈ ಮಾತು ನಮ್ಮ ಅಂತರಂಗ ದಾರಿ ತಪ್ಪದ ಹಾಗೆ, ಒಳಗೆ ಕೊಳೆ ಸೇರದ ಹಾಗೆ ನಮ್ಮ ಬದುಕಿಗೆ ಹೊಸ ಬಣ್ಣವನ್ನ ಕೊಡುತ್ತದೆ. ಹೀಗೆ ಒಳಗೆ ಹೊರಗೆ ಶುದ್ಧನಾಗಿರ್ತಕ್ಕಂಥ ವ್ಯಕ್ತಿ ಭಗವಂತನಿಗೆ ಬೇಕಾದವನಾಗ್ತಾನೆ. ಭಗವಂತ ಅಂಥವನನ್ನ ಹತ್ತಿರಕ್ಕೆ ಕರೆದು ಅವನು ಹರಿಸ್ತಾನೆ. ಯಾಕೆ ಅಂತ ಹೇಳಿದ್ರೆ, ಒಳ ಹೊರಗು ಶುದ್ಧವಾಗಿ ಸ್ಫಟಿಕದ ಘಟದಂತೆ ಪರಿಪೂರ್ಣವಾಗಿರ್ತಕ್ಕಂಥ ಬೆಳಕೇ ತಾನಾಗಿರುವ ಈ ಸುಸಂಸ್ಕೃತ ಶರಣ ಭಗವಂತನಿಗೆ ಬೇಕಾದವನಾಗ್ತಾನೆ. ಈ ಸಪ್ತ ಸೂತ್ರಗಳು ನಮ್ಮ ಬದುಕಿಗೆ ಹಿಡಿದಂತಹ ಒಂದು ಅದ್ಭುತವಾದಂಥ ಕನ್ನಡಿ. ಸಮಾಜದ ಮಧ್ಯವೂ ಅಷ್ಟೇ, ಯಾರು ಒಳಗೆ ಹೊರಗೆ ಶುದ್ಧವಾಗಿರ್ತಾರೆ ಅವರು ಎಲ್ಲರಿಗೆ ಬೇಕಾದವರಾಗಿ ತಮ್ಮ ಬದುಕನ್ನು ಅರಳಿಸ್ಕೊಳ್ತಾರೆ. ಯಾರು ಈ ದೋಷಗಳಿಂದ ಕೂಡಿರ್ತಾರೆ ಅವರನ್ನ ಸಮಾಜ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿ ಅವಗಣನೆಗೆ ಗುರಿ ಮಾಡ್ತದೆ. ಯಾಕೆ ಅಂತ ಹೇಳಿದ್ರೆ, ಒಳ ಹೊರಗು ಶುದ್ಧಿಯಾದವನಿಗಲ್ಲದೆ ಸಮಾಜದಲ್ಲಿ ಬದುಕುವಂತಹ ಒಂದು ಸಹಜವಾಗಿರ್ತಕ್ಕಂಥ ಅವಕಾಶ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ನಾವು ಭಗವಂತನಿಗೆ
ಬೇಕಾದವರಾಗಬೇಕಾದ್ರೆ, ಸಮಾಜದಲ್ಲಿ ಹೊಂದಿಕೊಂಡು ಹೋಗಬೇಕಾದವರಾದರೆ ನಾವು ಒಳ ಹೊರಗುಗಳನ್ನು ಶುದ್ಧಿ ಮಾಡಿಕೊಳ್ಬೇಕು. ಇದು ಆಧ್ಯಾತ್ಮವೇ. ಕೇವಲ ಭಗವಂತನ ಭಜನೆ, ಯೋಗ, ನೀತಿ, ಶಾಸ್ತ್ರ ಇತ್ಯಾದಿಗಳಷ್ಟೇ ಅಲ್ಲ. ನಮ್ಮ ಬದುಕಿನ ಪ್ರಾಥಮಿಕ ಮಟ್ಟದ ಈ ಮೆಟ್ಟಿಲುಗಳೇನಿವೆ ಇವೂ ಸಹ ನಮ್ಮ ಬದುಕಿನ ಬಣ್ಣಕ್ಕೆ ಕಾರಣವಾಗ್ತವೆ. ಒಳ ಹೊರಗು ಶುದ್ಧಿಯಾಗಬೇಕು. ಅದಕ್ಕೆ ಸಪ್ತಸೂತ್ರಗಳನ್ನು ನಾವು ಜತನದಿಂದ ಅನುಸರಿಸುತ್ತಾ ನಮ್ಮ ಬದುಕನ್ನ ಭವ್ಯವಾಗಿಸಿಕೊಳ್ಳಬೇಕು. ಭಗವಂತನ ಕೃಪೆಗೆ ಪಾತ್ರವಾಗುವಂತಹ ಎತ್ತರ, ಎಚ್ಚರ ನಮ್ಮ